ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ವಿ ಹ್ಯಾವ್ ಕಮ್ ಅಪ್ ವಿತ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಪಿಸ್ಟಲ್ ಅಟಲ್ ಅಂತ. ಸೊ ಅಟಲ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಮ್ದು ಲಾಸ್ಟ್ 75 years ಇಂದ 75 years ಆಫ್ ಅಮೃತ್ ಮಹೋತ್ಸವ ನಾವು ಈಗ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸ್ಟಿಲ್ ವಿ ಡೋಂಟ್ ಹ್ಯಾವ್ ಅ ಇಂಡಿಜಿನಿಯಸ್ ಪಿಸ್ಟಲ್. ನಮ್ಮ ಪೊಲೀಸ್ ಫೋರ್ಸಸ್ ಇರಲಿ ಆಲ್ ಓವರ್ ಇಂಡಿಯಾ, ನಮ್ಮ ಆರ್ಮ್ ಫೋರ್ಸಸ್ ಇರಲಿ ಇಲ್ಲ ಸೆಂಟ್ರಲ್ ಪೊಲೀಸ್ ಫೋರ್ಸಸ್ ಇರಲಿ BSF CRPF, ದೇ ಆರ್ ಸ್ಟಿಲ್ ಯೂಸಿಂಗ್ ಔಟ್ಡೇಟೆಡ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಪಿಸ್ಟಲ್ಸ್ ವಿಚ್ ಆರ್ ಫ್ರಮ್ World War II era, ಅವಾಗಿಂದ ಪಿಸ್ಟಲ್ಸ್. There is no indigenous alternative for them, and this outdated ordnance factory pistols or outdated pistols have proven to be unreliable and unsafe during many operations conducted by the armed forces, 2611 included. In MHA report allu bandittu that this has to be replaced, but indigenous alternative illa. Some special forces have imported in small quantity from European countries, but still all over India we are still using that old pistols. So with the inputs from that serving as well as retired servicemen irbodu under ನಮ್ಮ armed forces inda as well as police forces irbodu, we got inputs from them in exactly problem ಇದೆ. We studied that weapon, ಅವ್ರ ಕಡೆ ಏನು ಹಳೆ ವೆಪನ್ ಇದೆ, and we came up with our own design, and ಇದ್ರ ಮೇಲೆ 3 patents ಫೈಲ್ ಮಾಡಿದ್ದೀವಿ, own indigenous design. This is happening for the first time in India. If I have to say in small arms ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರು ಪೇಟೆಂಟ್ ಫೈಲ್ ಮಾಡಿಲ್ಲ. ವಿ ಹ್ಯಾಪನ್ ಟು ಬಿ ದ ಫಸ್ಟ್. ಅಂಡ್ ಇಫ್ ಹ್ಯಾವ್ ಟು ಸೇ ಅಬೌಟ್ ದ ಪಿಸ್ಟಲ್, ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಪಿಸ್ಟಲ್. ಅಂಡ್ ನಮ್ಮ ಅಸಾಲ್ಟ್, ನಾವು ಇದನ್ನ ಬಿಟ್ಟು ನಮ್ದು ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅಸಾಲ್ಟ್ ರೈಫಲ್ ಡೆವಲಪ್ ಮಾಡಿದ್ವಿ. ಆಸ್ ಅ ಕಾಲೇಜ್ ಸ್ಟೂಡೆಂಟ್ ನಾನು BB ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿಯುವಾಗಲ್ಲ ನನ್ನ ಇಂಟ್ರೆಸ್ಟ್, ನನ್ನ ಪ್ಯಾಷನೇಟ್, ನಾನು ಇಂಜಿನಿಯರಿಂಗ್ ತುಂಬ ಪ್ಯಾಷನೇಟ್. ನನಗೆ ಇಂಜಿನಿಯರಿಂಗ್ ಆಗಲಿ ನಮ್ಮದು ನ್ಯಾಷನಲಿಸಮ್. ಸೊ ನ್ಯಾಚುರಲ್ ಇಟ್ ವಾಸ್ ನ್ಯಾಚುರಲ್ ಫಾರ್ ಮಿ ದಟ್ ನಾನು ಡಿಫೆನ್ಸ್ಗೆ ಏನಾದರೂ ಇನೋವೇಟ್ ಮಾಡಬೇಕು, ಡಿಫೆನ್ಸ್ಗೆ ಏನಾದರೂ ಬಿಲ್ಡ್ ಮಾಡಬೇಕು ಅಂತ. It also, the biggest problem that I found at that time was assault rifle, the basic weapon of Indian Army. So Indian Army has been searching for assault rifle for 15 years and still they were not able to get a proper modern assault rifle. ಸೊ ಅದನ್ನು ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿ ತೊಗೊಂಡ್ವಿ. ಈ ಡಿಸೈನ್ಡ್ ಅವರ್ ಓನ್ ಅಸಾಲ್ಟ್ ರೈಫಲ್ ವಿತ್ ಇನ್ಪುಟ್ಸ್ ಆ್ಯಂಡ್ ಅದನ್ನು ಡಿಸ್ಪ್ಲೇನೂ ಮಾಡಿದ್ವಿ. ಅದನ್ನು ನಮ್ಗೆ ಸೆಲೆಕ್ಟ್ ಆಗಿತ್ತು 2020 ಲಕ್ನೋವಲ್ಲಿ ಡಿಫೆನ್ಸ್ ಎಕ್ಸ್ಪೋ ಆದಾಗ. ಅದನ್ನು ನಾವು ಶೋಕೇಸ್ ಮಾಡಿದ್ವಿ ಅಲ್ಲಿ ಹಲವು PM ಆಗಲಿ, ರಕ್ಷಾ ಮಂತ್ರಿಗೆ, ಡಿಗ್ನಿಟರೀಸ್ಗೆಲ್ಲ. ಆ್ಯಂಡ್ ಅದನ್ನ ಫೈರಿಂಗ್ ಟ್ರಯಲ್ಸ್ನು DGQA ರೇಂಜಲ್ಲಿ ಆಗಿದೆ ಆಲ್ರೆಡಿ. ಆ್ಯಂಡ್ ಅವಾಗೆಲ್ಲ ನಾವು ಮಾಡಿದ್ದು ವಿದೌಟ್ ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ನೋ ಫೆಸಿಲಿಟಿ. ನಮ್ಮದೇ ಒಂದು ಫೆಸಿಲಿಟಿ ಇದ್ರಿಕೆಲ್ಲ, ನಮ್ದೊಂದು ಟೆಸ್ಟಿಂಗ್ ಇದ್ರಿಕೆಲ್ಲ, ನಮ್ದು ಏನೂ ಫ್ಯಾಕ್ಟ್ರಿ ಅಲ್ಲದೆ ನಮ್ದು ಓನ್ ಮಷಿನರಿ ಇದ್ರಿಕೆಲ್ಲ ನಾವು ಕಾಲೇಜ್ ಮಷಿನರಿ ಯೂಸ್ ಮಾಡಿ ಅಲ್ಲಿ ಇಲ್ಲಿ ಇದು ಮಾಡಿ ನಾವು ಪಾರ್ಟ್ಸ್ ರೆಡಿ ಮಾಡಿದ್ವಿ. ಬಟ್ ಟುಡೇ ವಿ ಹ್ಯಾವ್ ಕಮ್ ಅಪ್ ವಿತ್ ಅವರ್ ಓನ್ ಫೆಸಿಲಿಟಿ ಇನ್ ಅವರ್ ಓನ್ ಹುಬ್ಬಳ್ಳಿ, 15,000 square feet ಆಫ್ R&D, ಮ್ಯಾನುಫ್ಯಾಕ್ಚರಿಂಗ್, ಟೆಸ್ಟಿಂಗ್ ಆಲ್ ಅಂಡರ್ ಒನ್ ರೂಫ್. ಸೊ ಇಲ್ಲಿ ನಾವು ಇನಿಷಿಯಲಿ ವಿ ಆರ್ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಇನಾಗ್ರೇಟ್ ಅವರ್ ಫ್ಯಾಕ್ಟ್ರಿ. ಅಂಡ್ ಈ ಪಿಸ್ಟಲ್ ಅಥವಾ ಒಂದು ಅಸಾಲ್ಟ್ ರೈಫಲ್ ಸ್ಮಾಲ್ ಆರ್ಮ್ಸ್ ಮಾಡೋ ಮಷಿನರಿ ಇಂಪೋರ್ಟ್ ಮಾಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ನಾವೇನು ಮಾಡಿದ್ವಿ, ನಮ್ದು ಮೇನ್ ಸ್ಟ್ರೆಂತ್ ಇದ್ದಿದ್ದು ನಮ್ಮ ತಲೆ, ನಮ್ಮ ಇನೋವೇಷನ್, ನಮ್ಮದು ರಿಸರ್ಚ್. ನಾವು ನಮ್ಮದೇ ಓನ್ ಈ ಪ್ರಾಸೆಸ್ ಡೆವಲಪ್ ಮಾಡಿ, ನಮ್ಮದೇ ಓನ್ ಮಷೀನ್ಸ್ ಡೆವಲಪ್ ಮಾಡಿ, ವಿ ಕೇಮ್ ಅಪ್ ವಿತ್ ಅವರ್ ಓನ್ ಸಪ್ಲೈ ಚೈನ್. Today I can say that, proudly say that this is 100% Indian. Design Indian, development Indian, manufacturing Indian. ಇದನ್ನು ಯಾರೂ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ಅಂಕುಶ್ ಕೊರವಿ ಅಂತ. ಐ ಆಮ್ ದ CEO and founder of Astra Defense. ಓಕೆ ಸರ್, ಥ್ಯಾಂಕ್ ಯು.